ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಒಂದು ಶಿಕ್ಷಕರ ನೇಮಕಾತಿ ಬಗ್ಗೆ ಮಹತ್ವದ ಮಾಹಿತಿ ಇದೆ ನೋಡಿ. ಸೊ ಈಗ ಪೋಷಕ ಶಿಕ್ಷಕರ ಮಹಾಸಭೆ ಅನ್ನೋ ಒಂದು ನ್ಯೂಸಲ್ಲಿ ಶಿಕ್ಷಣ ಸಚಿವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೇಮಕಾತಿಯ ಬಗ್ಗೆ. ಸೊ ಎಷ್ಟೆಷ್ಟು ಏನೇನು ಅಂತ ಕಂಪ್ಲೀಟಾಗಿ ಡೀಟೇಲ್ಸ್ ನೋಡೋಣ ನೋಡಿ. ಕಲ್ಯಾಣ ಕರ್ನಾಟಕ ಸೇರಿದಂತೆ ವಿವಿಧ ಭಾಗಗಳಿಗೆ ಸುಮಾರು 12,392 ಶಿಕ್ಷಕರನ್ನು ನೇಮಕಾತಿ ಮಾಡಲಾಗಿದೆ. ಅಂದರೆ 2022 ಎಕ್ಸಾಮ್ ಬರೆದು 2023 ಸೇವೆಯನ್ನು ಸಲ್ಲಿಸ್ತಾ ಇರೋರು. ಇನ್ನು ಇದಲ್ಲದೆ ಈ ಹಿಂದೆ 10,000 ರಿಂದ 15,000 ಅತಿಥಿ ಶಿಕ್ಷಕರನ್ನು ಮಾತ್ರ ನೇಮಕ ಮಾಡಲಾಗುತ್ತಿತ್ತು. ಆದರೆ ಪ್ರಸ್ತುತ ಶೈಕ್ಷಣಿಕ ವರ್ಷ ಪ್ರಾರಂಭವಾಗುವ ಮೊದಲೇ 51,000 ಅತಿಥಿ ಶಿಕ್ಷಕರಿಗೆ ಅವಕಾಶ ಕಲ್ಪಿಸಲಾಗಿದೆ. ಸೊ ಅತಿಥಿ ಶಿಕ್ಷಕರ ನ್ಯೂಸ್ ಇದಾಯಿತು. ಇನ್ನು ನೋಡಿ, ನೇಮಕಾತಿ ಬಗ್ಗೆ ಮುಂದಿನ ಶೈಕ್ಷಣಿಕ ವರ್ಷದ ಒಳಗೆ ಅಂದರೆ ಮಾರ್ಚ್ 2026 ಒಳಗೆ ಏನೋ 11,000ಕ್ಕೂ ಹೆಚ್ಚು ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳಿಸಲಾಗುವುದು ಎಂದು ಭರವಸೆ ನೀಡಿದರು. ಸೊ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇದರಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ಈಗ ಆಲ್ರೆಡಿ TETಯನ್ನು ಕಾಲ್ಫರ್ ಮಾಡಿದ್ದಾರೆ. ಸೊ ಮುಂದಿನ ತಿಂಗಳು ಡಿಸೆಂಬರ್ಲಿ ಎಕ್ಸಾಮ್ ಇದೆ. ಈ ಎಕ್ಸಾಮು ಮುಗಿದ ಸುಮಾರು ಒಂದು 15 ರಿಂದ 25 ದಿನಗಳ ನಂತರ ಈ ಒಂದು ನೋಟಿಫಿಕೇಷನ್ ಆಗುವ ಸಾಧ್ಯತೆಗಳು ಇವೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನೊಂದು ಕಡೆ ಏನಪ್ಪ ಅಂತಂದರೆ, ಈ ಒಂದು ಕೇಸ್ ನಡೀತಾ ಇದೆ. GPSTR 2022 ಎಕ್ಸಾಮ್ ಬರೆದು 2023 ಈಗ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಲ್ಲಿ ಒಂದು ಸುಮಾರು 500ಕ್ಕಿಂತ ಹೆಚ್ಚು ಮಹಿಳಾ ಅಭ್ಯರ್ಥಿಗಳ ಒಂದು ಕೇಸ್ ನಡೀತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿತ್ತು. ಈಗ KATಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. KAT 6 ತಿಂಗಳೊಳಗೆ ಒಂದು ಏನೋ ಅಭಿಪ್ರಾಯಕ್ಕೆ ಬನ್ನಿ, ತೀರ್ಪು ಕೊಡಿ ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಅವರಿಗೆ. ಸೊ ಸುಮಾರು ಆಲ್ರೆಡಿಗೆ 1 ರಿಂದ 1.5 ತಿಂಗಳು ಮುಗಿದಿದೆ. ಸೊ ಇನ್ನೊಂದು 4 ಮಂತ್ಸ್ ಒಳಗೆ 3 ರಿಂದ 2 ತಿಂಗಳೊಳಗೆ ಹೇಳ್ತಾರೆ. ಸೊ 2-3 ತಿಂಗಳ ಒಳಗೆ TETನೂ ಮುಗುತ್ತೆ. ಸೊ ಅದರೊಳಗೆ ನಿಮಗೆ ಇದೊಂದು ನೋಟಿಫಿಕೇಷನ್, ಇದೆಲ್ಲ ಗೊಂದಲಗಳು ಮುಗಿದ ನಂತರ ನೋಟಿಫಿಕೇಷನ್ ಬರುವ ಸಾಧ್ಯತೆಗಳಿವೆ. ನನಗನ್ನಿಸಿದ ಮಟ್ಟಿಗೆ ಇದು ಜನವರಿ ಅಥವಾ ಫೆಬ್ರವರಿಯಲ್ಲಿ ನೋಟಿಫಿಕೇಷನ್ ಆಗಬಹುದಾದ ಸಾಧ್ಯತೆಗಳು ಇವೆ ಫ್ರೆಂಡ್ಸ್. ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೇನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್, ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್.